ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು ಅಂದರೆ ಹೈಕಮಾಂಡ್ನ ನಿರ್ಧಾರ ಮುಖ್ಯನಾ ಇಲ್ಲ ಶಾಸಕರ ಬೆಂಬಲ ಮುಖ್ಯನಾ? ಈ ಚರ್ಚೆ ಈಗ ಶುರುವಾಗಿದೆ. ಯಾಕಂದರೆ ಸಿದ್ದರಾಮಯ್ಯ ಬಣದ ಆಪ್ತರು ಹೇಳ್ತಿರೋದು ಒಂದಾದರೆ ಡಿ.ಕೆ. ಶಿವಕುಮಾರ್ ಹೇಳ್ತಿರೋದು ಮತ್ತೊಂದು. ಯಾವುದು ಹೆಚ್ಚು ಪವರ್ಫುಲ್ ಆಗುತ್ತೆ, ಯಾವುದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇಲ್ಲಿ? ಇದು ಮತ್ತೊಮ್ಮೆ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯನವರ ಪವರ್ ಶೇರಿಂಗ್ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಡಕ್ಕೆ ರೆಡಿ ಇಲ್ಲ. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ಹಾಗಾದ್ರೆ ಯಾರು ಗೆಲ್ತಾರೆ? ಈ ಚರ್ಚೆಗೆ ನಿನ್ನೆಯ ಒಂದಷ್ಟು ಸಚಿವರುಗಳ ಡಿ.ಕೆ. ಶಿವಕುಮಾರ್ ಅವರ ಸಿದ್ದರಾಮಯ್ಯನವರವರ ಮಾತುಕತೆಯಲ್ಲಿ ಉತ್ತರ ಇದೆ. ಸಿದ್ದರಾಮಯ್ಯ ಬಣದ ಆಪ್ತರು ಹೇಳ್ತಾ ಇರುವಂಥದ್ದು ಅಂತಿಮವಾಗಿ ಶಾಸಕರ ಒಲವೇನಿದೆ, ಶಾಸಕರ ಬಲ ಯಾರ ಕಡೆಗಿದೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಅದೇ ಬದಲಾವಣೆಗೆ ವೇದಿಕೆಯಾಗುತ್ತೆ ಅಂತ. ಡಾಕ್ಟರ್ ಜಿ ಪರಮೇಶ್ವರ್ ಮೊನ್ನೆ ಅಷ್ಟೇ ನನಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ, ಆದರೆ ಏನು ಮಾಡೋದು, ನನಗೆ ಶಾಸಕರ ಬಲ ಇಲ್ಲ, ಹೈಕಮಾಂಡು ಕೂಡ ನನ್ನ ಮಾತನ್ನೇನು ಕೇಳಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ. ಮತ್ತೊಂದು ಕಡೆ ಪ್ರಿಯಾಂಕ್ ಖರ್ಗೆ ಯಾರ ಪರ ಶಾಸಕರ ಬಲ ಇದೆಯೋ, ಶಾಸಕರ ಒಲವು ಯಾರಿಗಿದೆಯೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಬದಲಾವಣೆ ಏನಾದರೂ ಆದರೆ ಅನ್ನೋದನ್ನ ಸಹಜವಾಗಿ CLP ಮೀಟಿಂಗ್ ಇರುತ್ತೆ. CLP ಮೀಟಿಂಗಲ್ಲಿ ಎಲ್ಲ ಶಾಸಕರ ಬಲ ಯಾರ ಕಡೆಗಿದೆ, ಹೆಚ್ಚಿನ ಶಾಸಕರು ಯಾರ ಪರ ಒಲವು ತೋರ್ತಾರೆ ಅವ್ರು CM ಆಗ್ತಾರೆ ಅನ್ನೋ ಮಾತನ್ನ ಪ್ರಿಯಾಂಕ್ ಖರ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ ನೋಡಿದ್ರೆ ಇದು ಸಿದ್ದರಾಮಯ್ಯನವರ 5 ವರ್ಷದ ಅಧಿಕಾರಾವಧಿ ಪೂರ್ಣ ಆಗುವ ಲಕ್ಷಣ ಅನಿಸ್ತಾ ಇದೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಿಡೋಕ್ ರೆಡಿನಾ? ಅವರು ಬಿಡೋದಕ್ಕೆ ರೆಡಿ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಏನು ಹೇಳ್ತಾರೋ ಅದು ನಡೆಯುತ್ತೆ ಅಂತ. ಹೈಕಮಾಂಡ್ ಹೇಳಬಹುದು, ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರಿಗೆ ಅವಕಾಶ ಮಾಡಿಕೊಡಿ ಸಿದ್ದರಾಮಯ್ಯನವರೇ ಮುಂದಿನ 2.5 ವರ್ಷ ಅಂತ ಹೇಳ್ಬೋದು. ಆದರೆ ಸಿದ್ದರಾಮಯ್ಯನವರು ಏನನ್ನು ಸೂಚಿಸ್ತಾರೆ ಅಂದರೆ ಕೇಳಿ ಶಾಸಕರನ್ನ, ಶಾಸಕರು ಒಪ್ಕೋತಾರ, CLP ಮೀಟಿಂಗ್ನಲ್ಲಿ ಯಾರನ್ನ ನಾಯಕ ಅಂತ ಆಯ್ಕೆ ಮಾಡ್ತಾರೋ ಅವರೇ CM ಆಗಿ ಮುಂದುವರಿಲಿ. ಡಿ.ಕೆ. ಶಿವಕುಮಾರ್ ಅವ್ರನ್ನ CM ಮಾಡ್ತಾರೆ ಅಂದರೆ ಅವರೇ ಆಗಲಿ. ಈಗ ಎಲ್ಲ ಶಾಸಕರ ಬೆಂಬಲ ಇದ್ದರೆ ಅಧಿಕಾರವನ್ನು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಕೊಡಿ, ನಂದೇನು ಅದರಲ್ಲಿ ಯಾವುದೇ ವಿರೋಧ ಇಲ್ಲ ಅಂತ ಹೇಳ್ತಾರೆ. ಆಗ ಹೈಕಮಾಂಡ್ ಏನು ಮಾಡುತ್ತೆ, ಎಲ್ಲ ಏನು ಶಾಸಕರನ್ನ CLP ಮೀಟಿಂಗ್ನಲ್ಲಿ ಕೂರಿಸಿ ಕರೆದು ಅವರಿಗೆ ಕೇಳ್ತಾರೆ, ಯಾರಪ್ಪ ನಿಮಗೆ ಡಿ.ಕೆ. ಶಿವಕುಮಾರ್ ಅವ್ರು CM ಆದರೆ ಆಗಬೇಕು ಅಂತ ಅನ್ನೋದಾದರೆ ಎಷ್ಟು ಜನ ಅದಕ್ಕೆ ಬೆಂಬಲ ಕೊಡ್ತೀರಿ, ಕೈ ಎತ್ತಿ ಅಂತಾರೆ. ಆ ಕೈ ಎತ್ತೋರು 20+. ಹಾಗಾದರೆ ಸಿದ್ದರಾಮಯ್ಯನವರೇ CM ಆಗಿ 5 ವರ್ಷ ಮುಂದುವರಿಬೇಕು ಅಂತ ಅನ್ನೋರು ಎಷ್ಟು ಜನ ಅಂದರೆ 120+ ಕೈ ಎತ್ತಾರೆ. ಅಲ್ಲಿಗೆ ಡಿಸೈಡ್ ಆಗೋಯ್ತು ಸಿದ್ದರಾಮಯ್ಯನವರು 5 ವರ್ಷ CM ಆಗಿ ಮುಂದುವರಿಯೋದು ಅಂತ. ಇಲ್ಲಿ ಈ ಸಿದ್ದರಾಮಯ್ಯನವರು ಡಿನ್ನರ್ ಮೀಟಿಂಗ್ ಅನ್ನು ಕೊಟ್ಟಿದ್ದಾರೆ. ಆಮೇಲೆ ಡಿನ್ನರ್ ಮೀಟಿಂಗ್ ಅಂದರೆ ಸಹಜವಾಗಿ ಯಾಕ್ರಿ ನಾವು ಊಟ ಮಾಡಬಾರ್ದ ಅಂತ ನೆನ್ನೆ ಬೇರೆ ಗರಂ ಆಗಿದ್ದಾರೆ. ನಾವು ಎಲ್ಲ ಸೇರ್ಕೊಂಡು ಊಟ ಮಾಡಿದ್ರೆ ತಪ್ಪೇನು, ಅದರಿಂದ ಏನಾಗ್ಬಿಡುತ್ತೆ ಅಂತ ಸಿದ್ದರಾಮಯ್ಯನವರು ಮಾಧ್ಯಮದ ಮೇಲೆ ಗರಂ ಆಗಿದ್ದಾರೆ. ಮಾಧ್ಯಮದವರು ಅಷ್ಟೇ ಪದೇ ಪದೇ ಈ CM ಡಿನ್ನರ್ ಮೀಟಿಂಗ್ ಇತ್ತೀಚೆಗೆ ಆಗಿದ್ದಕ್ಕೆ ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು ಸರ್ ಇದು ಪವರ್ ಶೇರಿಂಗಲ್ಲಿ ನಿಮ್ಮ ಬಣವನ್ನು ಸ್ಟ್ರಾಂಗ್ ಮಾಡ್ಕೊಳ್ಳೋದಿಕ್ಕ ಅಂತ. ಇಲ್ಲಿ ಸಿದ್ದರಾಮಯ್ಯನವರು ಸಹಜವಾಗಿಯೇ ಏನೇ ಆದರೂ ಶಾಸಕರು ನಾನು ಕೈ ಬಿಡಲ್ಲ, ಮುಂದೆ ಇರೋದು ಸಂಪುಟ ಪುನರ್ರಚನೆ ಅಷ್ಟೇ. ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರಕ್ಕೆ ಶಾಸಕರು ಒಪ್ಪಲಿಲ್ಲ ಅಂದಾಗ ಸಂಪುಟ ಪುನರ್ರಚನೆಗೆ ಒಪ್ಕೋತಾರೆ. ಆವಾಗ ಪಟ್ಟು ಹಿಡಿತಾರೆ, ನನಗೆ ನನ್ನ ಆಪ್ತರಿಗೆ ಇಷ್ಟು ಶಾಸಕ ಸ್ಥಾನ ಕೊಡಬೇಕು, ಇಷ್ಟು ಸಚಿವ ಸ್ಥಾನ ಕೊಡಬೇಕು ನನ್ನ ಆಪ್ತ ಶಾಸಕರಿಗೆ ಅಂತ. ನೋಡೋಣ, ಅದರಲ್ಲೂ ನಾನು ಬಾರ್ಗೇನ್ ಮಾಡ್ತೀನಿ, ನಾನೇನು ಬಿಟ್ಕೊಡಲ್ಲ ಅಂತ. ಗೊತ್ತಲ್ಲ, ತನ್ನ ಎಂದಿನ ಖಡಕ್ ವ್ಯಕ್ತಿತ್ವ ಇದೆ ಸಿದ್ದರಾಮಯ್ಯನವ್ರದ್ದು, ಪಟ್ಟು ಹಿಡಿಯುವಂಥ ಗುಣ ಇದೆ, ಅವರು ಬಿಟ್ಕೊಡಲ್ಲ. ಸೊ ತನ್ನ ಆಪ್ತರಿಗೆ ಸಚಿವರ ಸ್ಥಾನವನ್ನು ಕೊಡಿಸ್ತಾರೆ. ಹಾಗಾಗಿ ಇವರು ಏನು ಬಡ್ಕೊಂಡ್ರು ಏನು ಹರ್ಕೊಂಡ್ರು ನಾನೇ 5 ವರ್ಷ CM ಅನ್ನೋದು ಸಿದ್ದರಾಮಯ್ಯನವರ ಮೈಂಡಲ್ಲಿ ಫಿಕ್ಸ್ ಆಗಿ ಕೂತಿದೆ. ನಾನು ನಿಜಲಿಂಗಪ್ಪ ಅವ್ರ ದಾಖಲೆ ಮುರಿತಾ ಇದ್ದೀನಿ 2 ವರ್ಷ 5 ತಿಂಗಳು, ಅಲ್ಲ 7 ವರ್ಷ 5 ತಿಂಗಳು. ಅದಾದಮೇಲೆ ದೇವರಾಜ್ ಅರಸು ಅವ್ರ ದಾಖಲೆ 7 ವರ್ಷ 7 ತಿಂಗಳು, ಅದನ್ನು ಮುರಿದಾಕ್ತೀನಿ. ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಅವಧಿಗೆ CM ಆದವ್ ನಾನೇ. ನನ್ನ ದಾಖಲೆ ನೀನು 25 ವರ್ಷ ಆದರೂ ಯಾರಿಗೂ ಮುರಿಯೋಕ್ಕಾಗಲ್ವೇನೋ, ನಾನಿರೋವ್ರಿಗಂತೂ ನಾನೇ ನಂಬರ್ 1 ಅಂತ ಆ ದಾಖಲೆನ ಕಿರೀಟ ಥರ ತಲೆ ಮೇಲೆ ಇಟ್ಕೊಂಡು ಕಿಂಗ್ ಆಗಿ ಮೆರಿತಾ ಇರ್ತೀನಿ ಅಂತ ಸಿದ್ದರಾಮಯ್ಯನವರಿಗೆ ನಂಬಿಕೆ ಇದೆ. ಯಾಕಂದರೆ ಅವರು ಒಂದು ದೊಡ್ಡ ಸಮುದಾಯಕ್ಕೆ ಮಾಸ್ ಲೀಡರ್ ಆಗಿದ್ದಾರೆ. ಅದರಲ್ಲೂ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಈ ವರ್ಗಕ್ಕೆ ಸದ್ಯಕ್ಕೆ ಒಂಥರ ಏನು ಪ್ರಶ್ನಾತೀತ ನಾಯಕ ಆಗಿದ್ದಾರೆ ಸಿದ್ದರಾಮಯ್ಯನವರು. ಹಾಗಾಗಿ ಅದು ಪ್ರಿಯಾಂಕ್ ಖರ್ಗೆ ಅವರಾಗಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಾಗಲಿ ಅನಾಯಾಸವಾಗಿ ಬೆಂಬಲ ಕೊಡಲೇಬೇಕಾಗುತ್ತೆ, ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಲೇಬೇಕಾಗುತ್ತೆ. ಯಾಕೆಂದರೆ ಇದೇ ಕಲಬುರಗಿಯಲ್ಲಿ, ಇದೇ ಚಿತ್ತಾಪುರದಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯನವರ
ಕೃಪೆ ಬೇಕು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೃಪೆಗೆ ಬರುವ ಮತಗಳಿಗಿಂತ ಸಿದ್ದರಾಮಯ್ಯನವರ ಕೃಪೆಯಿಂದ ಬರೋ ಮತಗಳು ಹೆಚ್ಚಿರ್ತವೆ. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಆಗಲಿ ಅವರು ಅವ್ರದೇ ಕೊರಟಗೆರೆ ಕ್ಷೇತ್ರದಲ್ಲಿ ಗೆಲ್ಲಬೇಕು ಅಂತ ಹೇಳಿದ್ರೆ ಅವರಿಗೆ ಕೃಪಾ ಕಟಾಕ್ಷ ಬೇಕಾಗಿರೋದು ಇನ್ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರದ್ದು ಮತ್ತಾರದ್ದು ಅಲ್ಲ, ಸಿದ್ದರಾಮಯ್ಯನವರದ್ದು. ಆ ಕಾರಣಕ್ಕೆ ಅವ್ರು ಯಾರು ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡೋಕೆ ರೆಡಿ ಇಲ್ಲ. ಕನಿಷ್ಠ ನಮ್ಮ ಕ್ಷೇತ್ರದಲ್ಲಿ ಗೆದ್ಕೊಳ್ಳೋಣ, ಮತ್ತೆ ಮುಂದಿನ ಬಾರಿ ಮಿನಿಸ್ಟರ್ ಆಗ್ಬೋದು. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಆತಂಕ ಇರೋದಿಲ್ವಾ? ಅವ್ರು ಚಿತ್ತಾಪುರದಲ್ಲಿ ಗೆಲ್ಲೋದೇ ಕಷ್ಟ. ಚಿಂದಿ ಚಿತ್ರಾನ್ನ ಆಗಿರೋ ಚಿತ್ತಾಪುರದ ರಸ್ತೆಗಳನ್ನು ನೋಡ್ತಾ ಇದ್ರೆ, ಅಲ್ಲಿನ ಜನರ ಪರದಾಟಗಳನ್ನು ನೋಡ್ತಾ ಇದ್ರೆ, ಅಲ್ಲಿನ ಜನರಿಗೇನು ಮಾಡೋಕ್ಕಾಗ್ತಾ ಇಲ್ಲ. ತನ್ನ ಖಾತೆಯಲ್ಲಿ ಗ್ರಾಮೀಣಾಭಿವೃದ್ಧಿ, ITBTಯಲ್ಲಿ ಏನು ಮಹಾನ್ ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಮಂತ್ರಿ ಸ್ಥಾನ ಉಳ್ಕೋಬೇಕು ಅಂದ್ರೆ ನನ್ನ ತಂದೆ ಮುಂದಿನ ಬಾರಿ AICC ಅಧ್ಯಕ್ಷರಾಗಿರ್ತಾರೋ ಇಲ್ವೋ ಯಾರಿಗೂ ಗೊತ್ತು. ಗೆಲ್ಲಬೇಕು ಅಂತ ಹೇಳಿದ್ರೆ ಅವ್ರು AICC ಅಧ್ಯಕ್ಷರಾಗಿಲ್ಲದೆ ಇದ್ದಾಗಲೂ ನನಗೆ ಮಂತ್ರಿ ಸ್ಥಾನ ಸಿಗಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನೂ ಚೆನ್ನಾಗಿ ಇಟ್ಕೋಬೇಕು, ಆ ಕಡೆ DK ಶಿವಕುಮಾರ್ ಅವ್ರನ್ನ ಚೆನ್ನಾಗಿ ಇಟ್ಕೋಬೇಕು. ಈಗೇನಾದರೂ ಸಿದ್ದರಾಮಯ್ಯನವ್ರ ಬಗ್ಗೆ ಪಾಸಿಟಿವ್ ಮಾತಾಡಲಿಲ್ಲ ಅಂದ್ರೆ ಮುಂದಿನ 2.5 ವರ್ಷಕ್ಕೆ ಮಂತ್ರಿ ಸ್ಥಾನ ಬದಲಾವಣೆಯಲ್ಲಿ ನನಗೆ ಸಿಗುತ್ತೋ ಇಲ್ವೋ? ಯಾಕೆಂದ್ರೆ ನನ್ನ ತಂದೆ AICC ಸ್ಥಾನ ಅದೇನು ಪರ್ಮನೆಂಟ್ ಅಲ್ವಲ್ಲ. ಸೊ ಹಾಗಾಗಿ ಎಲ್ಲರೂ ಸಿದ್ದರಾಮಯ್ಯನವ್ರಿಗೆ ಬಕೆಟ್ ಹಿಡಿಯುವಂಥ ಕೆಲಸವನ್ನು ಒಂದರ್ಥದಲ್ಲಿ ಬಕೆಟ್ ಅಂದ್ರೂ ಸರಿನೇ, ಅಥವಾ ಅವ್ರ ಪರವಾಗಿ ವಕಾಲತ್ತು ವಹಿಸೋದು ಅಂದ್ರೂ ಸರಿನೇ ಮಾಡೇ ಮಾಡ್ತಾರೆ. ಈ ಕಡೆ DK ಶಿವಕುಮಾರ್ ಪಾಪ ಏಕಾಂಗಿಯಾಗಿ ತನ್ನ ಜೊತೆ ಬರೋ 20 ಶಾಸಕರು ಕಟ್ಟರಾಗಿದ್ದಾರೆ. ಉಳಿದವ್ರು ಇಲ್ಲ, ಇನ್ನೇನು ಮಾಡೋದು, ಅಟ್ಲೀಸ್ಟು ನನ್ನ ಆಪ್ತರಿಗೊಂದಷ್ಟು ಮಂತ್ರಿ ಸ್ಥಾನನಾದರೂ ಹೆಚ್ಚು ಗಿಟ್ಸ್ಕೊಳ್ಳೋಣ ಅಂತ ಅದಕ್ಕೋಸ್ಕರ ಒಂದಷ್ಟು ಹೋರಾಟ ಮಾಡಬಹುದು ಬರೋ ಸಂಪುಟ ಪುನರ್ರಚನೆಗೆ. ಯಾಕೆಂದರೆ ಸಿದ್ದರಾಮಯ್ಯನವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರಂತೆ ಸಂಪುಟ ಪುನರ್ರಚನೆಗೆ ರೆಡಿಯಾಗಿ ಅಂಥೇಳಿ. ಅಂದರೆ ಮಂತ್ರಿ ಸ್ಥಾನ ಬದಲಾವಣೆ ಇಲ್ಲ, ಅಂದರೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಇಲ್ಲ, ಓನ್ಲಿ ಮಂತ್ರಿಗಳು ಬದಲಾಗ್ತಾರೆ ಅಷ್ಟೇ ಅಂಥೇಳಿ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರೇ ನಂಬರ್ 1. ಇನ್ನು 2.5 ವರ್ಷನೂ ಅದಾದ ಮೇಲೆ ಏನಾದರೂ ಮಾಡ್ಕೊಳ್ಳಿ ಅಂತ ಅವರ ಬಣ ಹೇಳ್ತಾ ಇದೆ. ಇನ್ನು ಹೈಕಮಾಂಡ್ಗೂ ಕೂಡ ಶಾಸಕರನ್ನ ಮಾತಾಡಿ ಶಾಸಕರ ಜೊತೆಗೆ CM ಬದಲಾವಣೆ ಅಂತ ಹೇಳಕ್ ಹೋದಾಗ, ಯಾರು CM ಆಗಬೇಕು ಅಂತ ಬಂದಾಗ ಶಾಸಕರ ಒಲವು ಸಿದ್ದರಾಮಯ್ಯನವ್ರ ಪರವಾಗಿ ಇದ್ರೆ ಏನೂ ಮಾಡೋಕ್ಕಾಗಲ್ಲ. DK ಶಿವಕುಮಾರ್ ಅವ್ರಿಗೆ ಹೇಳ್ತಾರೆ, ನೋಡಿ ನಿಮ್ಮ ಶಾಸಕರುಗಳೇ ಸಿದ್ದರಾಮಯ್ಯನವ್ರು CM ಆಗಿ ಮುಂದುವರಿಬೇಕು ಅಂತ ಇದ್ದಾರೆ, ಇನ್ನು ನಾವೇನು ಹೇಳೋದಕ್ಕಾಗುತ್ತೆ? ನಿಮ್ಮ ಶಾಸಕ ಬಲ ಎಷ್ಟಿದೆಯೋ ಅಷ್ಟು ನಿಮಗೆ CM ಸ್ಥಾನ ಹತ್ರ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತ ಎಲ್ಲ ಶಾಸಕರು ಬಯಸ್ತಾ ಇದ್ದಾರೆ, ಮುಂದುವರಿಬೇಕಾಗುತ್ತೆ. ಈಗ ನೀವು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಇರಿ, ಮುಂದಿನ ಬಾರಿ ನಿಮ್ಗೆ ಅವಕಾಶ ಸಿಗುತ್ತೆ ಅಂತ ಹೈಕಮಾಂಡ್ ಮನವೊಲಿಸುತ್ತೆ. ಹಾಗಾಗಿ ಈ ಏನು ಪವರ್ ಶೇರಿಂಗ್ ಅನ್ನೋದು ನೋ ಶೇರಿಂಗ್ ನವೆಂಬರ್ ಆಗುತ್ತೆ. ಖಂಡಿತ ಶೇರಿಂಗ್ ಇರಲ್ಲ ನವೆಂಬರಲ್ಲಿ. ಸಂಪುಟ ಪುನರ್ರಚನೆ ಆಗಬಹುದು. ಆ ರೀತಿಯಲ್ಲಿ ಬೇಕಾದರೆ ತನ್ನ ಆಪ್ತ ಬಳಗಕ್ಕೆ ಒಂದಷ್ಟು ಹೆಚ್ಚಿನ ಮಂತ್ರಿ ಸ್ಥಾನಗಳನ್ನು ಏನು ಸಿದ್ದರಾಮಯ್ಯನವರು ಕೊಡ್ರಿ ಬಿಡ್ಲಿ ಆತಾಗಿ ಬಿಡ್ರಿ, ಇನ್ನೇನು ಮಾಡೋದು DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಅಂತ ಭಾಳ ಕೇಳ್ತಾ ಇದ್ದಾರೆ. ಅವ್ರಿಗೆ ಅಟ್ಲೀಸ್ಟ್ ಅವ್ರ ಆಪ್ತರಿಗೆ ಒಂದಷ್ಟು ಮಂತ್ರಿ ಸ್ಥಾನ ಆದರೂ ಕೊಡಿ ಅಂಥೇಳಿ ತನ್ನ ಆಪ್ತರನ್ನು ಸುಮ್ಮನಿರಿಸಿ ಅವ್ರಿಗೆ ಕೊಡಿಸಿದ್ರು ಕೊಡಿಸ್ಬೋದು. ಅಷ್ಟೊಂದು ಉದಾರ ಮನಸ್ಸಿರೋರಲ್ಲ ಸಿದ್ದರಾಮಯ್ಯನವರು, ಅದಂತೂ ಖಂಡಿತ. ಯಾಕೆಂದರೆ ಈ ಹಿಂದಿನ ಅವರ ರಾಜಕೀಯ ಜೀವನ ನೋಡ್ಕೊಂಡ್ಬಂದ್ರೆ ಅವರು ತನ್ನ ಆಪ್ತರನ್ನ ತನ್ನ ಜೊತೆಗಿದ್ದವ್ರನ್ನ ಬಿಟ್ಟು ಮತ್ತೊಬ್ರಿಗೆ ಕೊಡಿಸುವಷ್ಟು ಉದಾರಿ ಅಂತೂ ಅಲ್ಲ. ಯಾಕೆಂದರೆ ತನ್ನ ಆಪ್ತರನ್ನ ಅವ್ರು ಬಿಟ್ಕೊಡಲ್ಲ. ಆದರೆ ಈ ಬಾರಿ ಯಾಕೋ DK ಶಿವಕುಮಾರ್ ಭಾರಿ ಪಟ್ಟು ಹಿಡಿದು CM ಅವಕಾಶ ಕಳ್ಕೋತಾ ಇರೋದ್ರಿಂದ ಪವರ್ ಶೇರಿಂಗ್ ಮಾತುಕತೆ ಆಗಿನೂ ಕೂಡ ಅವ್ರಿಗೆ ಸಿಗ್ತಾ ಇಲ್ಲ ಅಂದಾಗ ಸ್ವಲ್ಪ ಏನೋ ಕರುಣೆ ತೋರಿಸಿ ಒಂದಷ್ಟು ಹೆಚ್ಚಿನ ಮಂತ್ರಿ ಸ್ಥಾನ DK ಆಪ್ತ ಬಳಗ ಕೊಡ್ಬೋದು ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆ ಪವರ್ ಶೇರಿಂಗ್ ವಿಚಾರದಲ್ಲಿ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಕೈ ಮೇಲಿದೆ. ಹಾಗಾಗಿ ಪವರ್ ಶೇರಿಂಗ್ ಆಗೋದು ಅನುಮಾನ ಅನ್ನೋದೇ ಬಹುತೇಕ ಖಚಿತ ಆಗ್ತಾ ಇರುವಂಥ ಮಾಹಿತಿ.